ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ನವ್ಯ ನಾಯಕ್. ಇವತ್ತಿನ ವಿಡಿಯೋ ಮಾರ್ನಿಂಗ್ ಟು ಈವ್ನಿಂಗ್ ರೊಟೀನ್ ಹೇಗಿರುತ್ತೆ ಅನ್ನೋದು ಸಿಂಪಲ್ಲಾಗಿ ವಿಡಿಯೋ ಮಾಡಿದ್ದೀನಿ, ಬನ್ನಿ ನೋಡೋಣ. ಬೆಳಗಿನ ಜಾವ ಬೇಗ ಎದ್ದು ಮನೆ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕೋದ್ರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಲ್ಲಿ ಜೀವನ ಅಂದ್ರೇ ಬೆಳಗ್ಗೆ ಬೇಗ ಎದ್ದು ಮನೆ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಮುಂದೆ ಎಲ್ಲ ಸ್ವಚ್ಛವಾಗಿಟ್ಕೊಳ್ಳೋದು ಅದ್ರ ರೂಢಿ ಆಗಿರುತ್ತೆ. ಅದಕ್ಕೂ ನಾನು ಸಹ ಹಾಗೆ ಮಾಡಿ ರಂಗೋಲಿ ಆದಮೇಲೆ ತುಳಸಿ ಗಿಡ ಹತ್ರ ಕೂಡ ರಂಗೋಲಿ ಹಾಕ್ಕೊಂಡು ಹೊಸಲಿಗೆ ಸ್ವಲ್ಪ ಪೂಜೆ ಮಾಡೋಣ ಅಂತ ಅದ್ರ ಕೂಡ ಸಹ ರಂಗೋಲಿ ಹಾಕಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಹೊಸಲಿಗೆ ದಿನವೂ ಪೂಜೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಹೊಸಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಒರೆಸ್ಕೊಂಡು ನೀಟಾಗಿ ಇಟ್ಕೋಬೇಕು. ಹಾಗೆ 2 ಹೂ ಇಕ್ಕಿ ಪೂಜೆ ಮಾಡಬೇಕು. ಹಾಗೆ ಮನೆ ಹತ್ರ ವಿಳ್ಯದೆಲೆ ಗಿಡ ಇಲ್ಲ ಅಂತ ಅದು ನಾಟಿ ಮಾಡಿದೆ, ಮತ್ತು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಅದ್ರ ಬಗ್ಗೆ. ಮತ್ತು ಕಿಚನ್ಗೆ ಹೋಗಿ ಮುದ್ದೆ ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಮನೆ ಕೆಲಸ ಏನೇನಿದೆಯೋ ಅದೆಲ್ಲನೂ ಮಾಡಿಕೊಂಡು ಸ್ನಾನಕ್ಕೆ ಹೋಗಿ ಬಂದೆ. ಮತ್ತು ಪೂಜೆಗೆಲ್ಲನೂ ರಾತ್ರಿನೇ ರೆಡಿ ಮಾಡಿಕೊಂಡು ಸ್ವಲ್ಪ ಬೇಗ ಎದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಬೇಗ ಮಾಡೋಣ ಅಂತ. ಮತ್ತು ದೀಪ ಹಚ್ಚಿ ತುಳಸಿ ಗಿಡಕ್ಕೂ ಸಹ ದೀಪ ಹಚ್ಕೊಂಡು ಸೂರ್ಯದೇವ್ರ ನಮಸ್ಕಾರ ಮಾಡಿಕೊಂಡು ಮನೆ ಬಾಗಿಲಿಗೂ ಸಹ ನಮಸ್ಕಾರ ಮಾಡಿಕೊಂಡು ಪೂಜೆಯನ್ನು ಮುಗಿಸಿದೆ. ನಾನು ಸಹ ಊಟ ಮಾಡಿಕೊಂಡು ಮನೆಯಲ್ಲಿ ಏನೇನು ಕೆಲಸ ಇದೆಯೋ ಅವೆಲ್ಲ ಮಾಡುವಷ್ಟಿಗೆ ಈವ್ನಿಂಗ್ ಆಯಿತು. ತೋಟ ಹತ್ರ ಹೋಗಿ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಗದ್ದೆ ಹೇಗೆ ಬಂದಿದೆ ಮತ್ತು ಸೌತೆಕಾಯಿ ನಾಟಿ ಮಾಡಿದ್ದು ಅವೆಲ್ಲ ಹೇಗೆ ಬಂದಿದೆ ಅಂತ ನೋಡಿಕೊಂಡು ಅಲ್ಲೇ ಇದ್ದೆ. ಮತ್ತು ಇವಾಗ ಕಡಲೆಕಾಯಿ ಸಹ ಹಾಕಿದ್ದು ಅದು ಕೂಡ ಚೆನ್ನಾಗಿ ಚಿಗುರು ಬಂದಿತ್ತು. ಸ್ವಲ್ಪ ತಲೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇದ್ದೆ. ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಮತ್ತು ಇನ್ನೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಟು ಆಲ್.